ವೆಲ್ ಯಾರು ಬಂದಿದ್ದಾರೆ ನೋಡಿ. ಜೂಸ್ ಕೈಸನ್ ಸೀಸನ್ 3 ಎಪಿಸೋಡ್ 3 ಏನಿತ್ತು ಬ್ರೋ, ಅಬ್ಸಲ್ಯೂಟ್ ಬ್ಯಾಂಗರ್. ಇದು ಸುನಾಮಿ ಬರೋಕ್ಕಿಂತ ಮುಂಚೆ ಶಾಂತಿ ಇರುತ್ತಲ್ಲ ಆ ತರ ಅನ್ಕೊಳ್ಳಿ. ಆಲ್ತು ಎಪಿಸೋಡ್ ಅಲ್ಲಿ ಬರೀ ಪ್ಲಾನಿಂಗ್ ಅಂಡ್ ನ್ಯೂ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗೋದ್ ಬಿಟ್ರೆ ಅಷ್ಟೊಂದೇನಿಲ್ಲ. ಪ್ಲಸ್ ಕಲಿಂಗ್ ಗೇಮ್ ರೂಲ್ಸ್, ಈ ಪ್ಲಾನಿಂಗ್ ಅಂಡ್ ಈ ಕನ್ವರ್ಸೇಷನ್ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಈಗ್ಲೂ ಅರ್ಥ ಆಗಿಲ್ಲ. ನೀವು ಕೂಡ ಅರ್ಥ ಆಯ್ತಾ? ನಿಜವಾಗ್ಲೂ ಕರೆಕ್ಟ್ ಆಗಿ ಅದು ನೋ ವರೀಸ್, ನನಗೂ ಅರ್ಥ. ಸರಿ, ಎಪಿಸೋಡ್ ಹೋಗೋಣ. ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ವಿತ್ ಅವರ್ ಲವ್ಲಿ ಇಂಟರ್ವ್ಯೂ. ಇದಾದ್ಮೇಲೆ ನಾವು ಟೆಂಗೆನ್ ನೋಡ್ತೀವಿ. ಯುಕಿ ಇಲ್ಲಿ ಕ್ವಶನ್ ಕೇಳ್ತಿದ್ಲು, ಯಾಕೆ ಫಸ್ಟ್ ನೀವು ನಮ್ಮನ್ನ ರಿಜೆಕ್ಟ್ ಮಾಡಿದ್ರಿ ಅಂಡ್ ಟೆಂಗೆನ್ ಇಲ್ಲಿ ಹೇಳ್ತಾನೆ ನೀವು ಕೆಂಜಕೋ ಸೈಡ್ ಇದ್ದೀರಾ ಅಂತ ಹೇಳಿ ಟೆಸ್ಟ್ ಮಾಡಿದೆ. ಆಗ್ಲೇ ಯುಜಿ ಇಲ್ಲಿ ಟೆಂಗೆನ್ ಕೇಳ್ತಾನೆ ನೀವು ಈ ತರ ಹಾಕಿದ್ದೀರಾ. ಅದನ್ನ ರಿಪ್ಲೈ ಕೊಡ್ತಾ ಟೆಂಗೆನ್ ಹೇಳ್ತಾನೆ ನೀನು 500 ವರ್ಷ ಬದುಕು, ನೀನು ಹಿಂಗೆ ಆಗ್ತೀಯ. ಅವ್ನು ಹೇಳ್ದ ನನ್ಗೂ ಏಜ್ ಆಗ್ತಿದೆ, 12 ವರ್ಷದಿಂದ ಸ್ಟಾರ್ ಪ್ಲಾಸ್ಮಾ ವೆಸಲ್ ನನ್ಗೇನಾದ್ರೂ ಸಿಕ್ಕಿದ್ರೆ ಈ ಏಜಿಂಗ್ ನ ತಡಿಬೋದಾಗಿತ್ತು. ನಮ್ ಡ್ಯಾಡಿ ಟೋಜಿಯಿಂದ ಅದಾಗ್ಲಿಲ್ಲ. ಅವಾಗ್ಲಿಂದ ಟೆಂಗೆನ್ ಏಜ್ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಯಾಕಂದ್ರೆ ಆ ಹುಡುಗಿನ ಅಬ್ಸರ್ವ್ ಮಾಡಿದ್ರೆ ಟೆಂಗೆನ್ ಏಜ್ ಆಗ್ತಿರ್ಲಿಲ್ಲ. ಆಗ್ಲೇ ಮೆಗುಮಿಲ್ ಫ್ಯಾಕ್ಟ್ ಹೇಳ್ತಾನೆ ನೀವು ಪುರಾಣ ಎಲ್ಲ ಬಿಟ್ಬಿಟ್ಟು ನಮಗ್ ಗೋಜೋ ಸೀಲ್ ಓಪನ್ ಪ್ಲಸ್ ಕೆಂಜಕು ಏನ್ ಪ್ಲಾನ್ ಮಾಡ್ತಿದ್ದಾನೆ, ಅವ್ನ ಅಸ್ಲಿ ಪ್ಲಾನ್ ಏನು ಹೇಳಿ ಅಂತ ಹೇಳಿ ಟೆಂಗೆನ್ ಕೇಳ್ತಾನೆ. ಆಗ್ಲೇ ಟೆಂಗೆನ್ ಹೇಳ್ತಾನೆ ಆನ್ ಒಂದ್ ಕಂಡೀಷನ್, ನಿಮ್ಮಲ್ಲಿ ಯಾರನ್ನ ಇಬ್ರು ಅದ್ರ ಪವರ್ಫುಲ್ ಇರೋರು ನನ್ನನ್ನ ಗಾರ್ಡ್ ಮಾಡ್ಬೇಕು. ಇದನ್ನೆಲ್ಲ ಕೇಳ್ಬಿಟ್ಟು ನಿಜವಾಗ್ಲೂ ಎಲ್ಲ ಶಾಕ್ ಹೋಗ್ತಾರೆ. ಇನ್ನು ಇಮ್ಮೋರ್ಟಲ್ ಅಮರ ನಿನಗೆ ಯಾಕೆ ಸಾವಿನ ಬಗ್ಗೆ ಭಯ ಅಂತ ಡೌಟ್ ಕೇಳಿದಾಗ ಇಲ್ಲಿ ಟೆಂಗೆನ್ ಸತ್ಯ ಭಯ ಬಿಡ್ತಾನೆ. ಕೆಂಜಕು ರಿಯಲ್ ಪ್ಲಾನ್ ಏನಂದ್ರೆ ಮನುಷ್ಯರನ್ನೆಲ್ಲ ಜುಜುಟ್ಸು ಸೋರ್ಸರ್ಸ್ ಆಗಿ ಕನ್ವರ್ಟ್ ಮಾಡೋದು. ಅದೊಂದು ಮ್ಯಾನ್ ಕೈಂಡ್ ಎವಲ್ಯೂಷನ್ ತರ ಆಗೋಗುತ್ತೆ. ಆಗ್ಲೇ ಮೆಗುಮಿ ಇಲ್ಲಿ ಸಖತ್ ಒಳ್ಳೆ ಕ್ವಶನ್ ಕೇಳ್ತಾನೆ, ಮುಂಚೆನೆ ಮಾಡಬಹುದಾಗಿತ್ತಿಲ್ಲ ಐಡಿಯಲ್ ಟ್ರಾನ್ಸ್ಫಿಗರೇಷನ್ ಇಂದ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಾಹಿತಿ ಪವರ್ ಇಂದ. ಅದಕ್ಕೆ ಟೆಂಗೆನ್ ಇಲ್ಲಿ ಪರ್ಫೆಕ್ಟ್ ಆನ್ಸರ್ ಕೊಡ್ತಾನೆ, ಅಷ್ಟೊಂದು ಕರ್ಸಿಡ್ ಎನರ್ಜಿ ಯಾರ ತವಲು ಇಲ್ಲ. ಅದಕ್ಕೆ ಕೆಂಜಕು ಏನ್ ಮಾಡ್ತಾನೆ ಅಂದ್ರೆ ಫುಲ್ ಜಪಾನ್ ನೇ ಟೆಂಗೆನ್ ಜೊತೆ ಮರ್ಜ್ ಮಾಡ್ತಾನೆ. ಯಾಕಂದ್ರೆ ಟೆಂಗೆನ್ ಇಸ್ ವರ್ಲ್ಡ್ ಇಟ್ ಸೆಲ್ಫ್. ಟೆಂಗೆನ್ ಏನಾದ್ರೂ ಮನುಷ್ಯರ ಜೊತೆ ಮರ್ಜ್ ಆದ ಅಂದ್ರೆ ನಿಜವಾಗ್ಲೂ ಅವ್ರು ಜುಜುಟ್ಸು ಸೋರ್ಸರ್ ಗಿಂತ ಬೇರೆ ತರನೇ ಆಗೋಗ್ತಾರೆ, ಅಂದ್ರೆ ಬೇರೆ ಲೆವೆಲ್ ಗೆ ಹೋಗ್ತಾರೆ ಅವರು. ಅಲ್ಲಿಗೆ ಕೆಂಜಕು ಆಬ್ಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಮೆಗುಮಿ ಕೇಳ್ತಾನೆ ನೀವು ಸ್ಟಾರ್ ಪ್ಲಾಸ್ಮಾ ವೆಸಲ್ ಹತ್ರ ತಾನೇ ಮರ್ಜ್ ಆಗೋದು ಅಂತ. ಅದಕ್ಕೆ ಇಲ್ಲಿ ಟೆಂಗೆನ್ ಹೇಳ್ತಾನೆ 12 ವರ್ಷದಿಂದ ಅದಿತ್ತು, ಬಟ್ ನಾನೀಗ ಎವಾಲ್ವ್ ಆಗಿದ್ರಿಂದ ಇವಾಗ ಯಾರ ಜೊತೆ ಬೇಕಾದ್ರೂ ಮರ್ಜ್ ಆಗ್ಬಹುದು, ಎಷ್ಟ್ ಜನದ್ ಬೇಕಾದ್ರೂ. ನಾನು ಈ ತರ ಒರಿಜಿನಲ್ ಆಗಿಲ್ಲ, ನನ್ ಟೆಕ್ನಿಕ್ ಅಂಡ್ ಬ್ಯಾರಿಯರ್ಸ್ ಎಲ್ಲ ಎವಾಲ್ವ್ ಆಗಿದ್ರಿಂದ ನಾನು ಕೂಡ ಎವಾಲ್ವ್ ಆಗಿದ್ದೀನಿ. ನನ್ ಶೇಪ್ ಅಂಡ್ ರೀಸನ್ ನ ರಿಟೈನ್ ಮಾಡಬಹುದು ನಾನು ಅಂತ ಹೇಳಿ ಅವ್ನು ಹೇಳ್ತಾನೆ. ಬಟ್ ಇದ್ರಿಂದ ಮ್ಯಾನ್ ಕೈಂಡ್ ಎವಾಲ್ವ್ ಆಗಿ ಅದ್ರಲ್ಲಿ ಯಾರಾದ್ರೂ ಒಬ್ಬ ಔಟ್ ಆಫ್ ಕಂಟ್ರೋಲ್ ಹೋದ ಅಂದ್ರೆ ಅಲ್ಲಿಗೆ ಫುಲ್ ಜಪಾನ್ ಗೇಮ್ ಓವರ್. ಫುಲ್ ಕಂಟ್ರಿ ನೇಮ್ ಡೆಡ್ಲಿ ಬ್ಯಾಟಲ್ ಫೀಲ್ಡ್ ಆಗೋಗುತ್ತೆ. ಆಮೇಲೆ ಮೋಸ್ಟ್ ಇವಿಲ್ ಥಾಟ್ಸ್ ಮನುಷ್ಯರೊಳಗಿರೋ ಎಲ್ಲ ಬಯಲಿಗೆ ಬರ್ತವೆ. ಅದು ಫ್ಲಡ್ ತರ ಅರ್ದು ಊರ್ ಭಾಗ ಆಗೋಗುತ್ತೆ ಅಂತ ಹೇಳಿ ಅವ್ನು ಹೇಳ್ತಾನೆ. ಅದಕ್ಕೆ ಯುಜಿ ಕೇಳ್ತಾನೆ ಕೆಂಜಗು ಈ ತರ ಯಾಕೆ ಮಾಡ್ತಿದ್ದಾನೆ. ಹಾಗೆ ಟೆಂಗೆನ್ ಹೇಳ್ತಾನೆ ಐ ಡೋಂಟ್ ನೋ, ನಾನೀಗ ಮರ್ಜಿಂಗ್ ರಿಜೆಕ್ಟ್ ಮಾಡಕ್ಕಾಗಲ್ಲ. ಈಗೇನಾದ್ರೂ ಕೆಂಜಕು ನನ್ನ ಕ್ಯಾಪ್ಚರ್ ಮಾಡ್ದ ಅಂದ್ರೆ ಅಲ್ಲಿಗೆ ಫುಲ್ ಗೇಮ್ ಓವರ್. ಹಿಂದೆ 2 ಸಲ ಕೆಂಜಕು 6 ಕೈಲಿ ಒದೆ ತಿಂದಿದ್ದ. ಅವ್ನು ಈಗ ಯಾಕೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂದ್ರೆ ಅವನನ್ನು ತಡೆಯರು ಯಾರು ಇಲ್ಲ. ಗೋಜೋ ಸೀಲ್ ಆಗಿದ್ದಾನೆ, ಕೆಂಜಕು ವೀಕ್ ಆಗಿದ್ದಾನೆ, ಇನ್ ಇವರೆಲ್ಲ ಸೋರ್ಸಸ್ ಅವನ ಮುಂದೆ ಏನು ಅಲ್ಲ. ಆಗ್ಲೇ ಇಲ್ಲಿ ಮೆಗುಮಿ ಕೇಳ್ತಾನೆ ಈ ಕಲ್ಲಿಂಗ್ ಗೇಮ್ ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಈ ಕಲ್ಲಿಂಗ್ ಗೇಮ್ ಯಾಕೆ ಆಡಿಸ್ತಿದ್ದಾರೆ ಅಂತವ. ಅದಕ್ಕೆ ಇಲ್ಲಿ ಟೆಂಗೆನ್ ಆನ್ಸರ್ ಹೇಳ್ತಾರೆ ಇಟ್ ಜಸ್ಟ್ ವಾರ್ಮ್ ಅಪ್. ಇಲ್ಲಿ ಟೆಂಗೆನ್ ಅಂಡ್ ಅವರ್ ಟೀಮ್ ಕಲ್ಲಿಂಗ್ ಗೇಮ್ ರೂಲ್ಸ್ ಬಗ್ಗೆ ಮಾತಾಡ್ತಾರೆ. ಹೇಗೆ ಮೆಗುಮಿ ಸಿಸ್ಟರ್ಸ್ ಸುಮಿಕೆ ಅಂಡ್ ಬಾಕಿ ಮಿಕ್ಕಿದ ಪ್ಲೇಯರ್ಸ್ ನೆಲ್ಲ ಆಚೆ ಹೇಗ್ ಕರ್ಕೊಂಡ್ ಬರೋದು, ಕಲ್ಲಿಂಗ್ ಗೇಮ್ ನ ಹೇಗ್ ಎಂಡ್ ಮಾಡೋದು, ಗೋಜೋನ ಹೇಗ್ ಫ್ರೀ ಮಾಡೋದು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ. ಅಂಡ್ ಯುಕಿ ಅಂಡ್ ಚೋಜೋ ಇಲ್ಲಿ ಟೆಂಗೆನ್ ಬಾಡಿ ಗಾರ್ಡ್ ಆಗ ಒಪ್ಕೊಂತಾರೆ. ಆಗ್ಲೇ ಟೆಂಗೆನ್ ಗೋಜೋನ ಹೇಗ್ ಫ್ರೀ ಮಾಡ್ಬೇಕು ಅಂತ ಹೇಳಿ ಹೇಳ್ತಾನೆ. ದೇ ಹೆಲ್ಪ್ ಆಫ್ ಬ್ಯಾಕ್ ಪ್ರಿಸನ್ ರಿಯಲ್. ಇದು ಪ್ರಿಸನ್ ರಿಯಲ್ ನ ಎಕ್ಸಿಟ್ ಅನ್ಕೊಂಡ್ರೆ, ಆದ್ರೆ ಇದನ್ನ ಓಪನ್ ಮಾಡಕ್ಕೆ ಟೆಂಗೆನ್ ಕೈಲೂ ಆಗಲ್ಲ. ಅದು ಯಾರ ಕೈಲಾಗುತ್ತೆ, ಏಂಜಲ್ ಕೈ. ಬೇರೆ ಯಾವ್ದೋ ಕರ್ಸಡ್ ಟೂಲ್ಸ್ ಇಂದ ಇದನ್ನ ಓಪನ್ ಮಾಡಬಹುದಾಗಿತ್ತು, ಬಟ್ ಗೋಜೋನೆ ಅವನ್ನೆಲ್ಲ ಡೆಸ್ಟ್ರಾಯ್ ಮಾಡಿರೋದ್ರಿಂದ ದಟ್ಸ್ ಗೋಜೋ ಫಾರ್ ಯು. ಓಪನ್ ಆಗೋದು ಬರೀ ಏಂಜಲ್ ಕೈಲೇ. ಇಲ್ಲಿ ಏಂಜಲ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫೋನು ಗೊತ್ತಾಗುತ್ತೆ. ಅವಳು 1000 ವರ್ಷದಿಂದ ಬದುಕಿದ್ದಾಳೆ ಅಂಡ್ ಅವಳು ಈಗ ಈ ಸೈಡ್ ಆಫ್ ಟೋಕಿಯೋದಲ್ಲಿ ಇದ್ದಾಳೆ. ಅಂಡ್ ಅವ್ಳ ಕ್ಯಾರೆಕ್ಟರ್ ಬಗ್ಗೆ ಒಂಚೂರು ಗ್ಲಿಂಪ್ಸ್ ಸಹ ನೋಡ್ತೀವಿ. ಅವಳ ಪವರ್ ಏನು ಅಂದ್ರೆ ಯಾವುದೇ ಕರ್ಸಿಡ್ ಟೆಕ್ನಿಕ್ ನ ಎಕ್ಸ್ಟಿಂಗ್ವಿಷ್ ಅಂದ್ರೆ ನಾಶ ಮಾಡೋದು. ಸೊ ಅವಳು ಇಲ್ಲಿ ಪ್ರಿಸನ್ ಸೀಲ್ ಓಪನ್ ಮಾಡಬಹುದು. ಇಲ್ಲಿ ಇವರು ಗೇಮ್ ರೂಲ್ಸ್ ಬಗ್ಗೆ ಮಾತಾಡ್ತಾರೆ. ರೂಲ್ ನಂಬರ್ 1, ಗೇಮ್ ಅಲ್ಲಿ ಯಾವುದೇ ಪ್ಲೇಯರ್ ಆಗ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು, ಹ್ಯಾಂಡಿಕ್ಯಾಪ್ ಹಾಕಿದ್ರು ಸಹಿ. ಸೆಕೆಂಡ್ ರೂಲ್, ಯಾರನ್ನ ಗೇಮ್ ಗೆ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಕತೆ ಮುಗೀತು. 3ನೇದು, ಯಾರನ್ನ ನಾರ್ಮಲ್ ಪೀಪಲ್ ಬ್ಯಾರಿಯರ್ ಒಳಗ್ ಬಂದ್ರೆ ಅವರು ಪ್ಲೇಯರ್ ಆಗಿ ಕನ್ವರ್ಟ್ ಆಗ್ತಾರೆ. 4ನೇದು, ಪ್ಲೇಯರ್ಸ್ ಒಬ್ರನ್ನ ಇನ್ನೊಬ್ರು ಡಿಫೀಟ್ ಅಂದ್ರೆ ಮುಗಿಸಿ ಅವ್ರ ಪಾಯಿಂಟ್ ನ ಅವರು ತಗೋಬೇಕು. 5ನೇದು, ನಾನ್ ಸೋರ್ಸರಸ್ ಮುಗಿಸಿದ್ರೆ 1 ಪಾಯಿಂಟ್, ಸೋರ್ಸರಸ್ ಮುಗಿಸಿದ್ರೆ 5 ಪಾಯಿಂಟ್. ಇಲ್ಲಿ ಗೇಮ್ ಒಳಗೆ ಪೆಟ್ ತರ ಕೊಗೋನೆ ಅಂತ ಹೇಳಿ ಒಂದು ಪೆಟ್ ಇದೆ ಎಲ್ಲರ ತವಲು. 6ನೇದು, ಪ್ಲೇಯರ್ಸ್ ಹತ್ರ 100 ಪಾಯಿಂಟ್ಸ್ ಇರುತ್ತೆ ಅಂದ್ರೆ ಅವರು ಗೇಮ್ ರೂಲ್ ನ ಚೇಂಜ್ ಮಾಡಬಹುದು ಆಸ್ ಲಾಂಗ್ ಆಸ್ ಗೇಮ್ ಗೆ ಯಾವ್ದು ಎಫೆಕ್ಟ್ ಆಗ್ಲಿಲ್ಲ ಅಂದ್ರೆ. 7ನೇದು, ಗೇಮ್ ಮಾಸ್ಟರ್ ಮೇಲಿರೋ 6 ರೂಲ್ ಯಾವ್ದು ವೈಲೇಟ್ ಮಾಡ್ಲಿಲ್ಲ ಅಂದ್ರೆ ಆ ಗೇಮ್ ರೂಲ್ ನ ಅಕ್ಸೆಪ್ಟ್ ಮಾಡ್ಕೋಬಹುದು. 8ನೇದು, ಗೇಮ್ ನಡೆಯೋದು 2 ತಿಂಗಳು ವಿತ್ ಇನ್ 19 ಡೇಸ್ ಅಂದ್ರೆ 19 ದಿನದೊಳಗೆ ಪಾಯಿಂಟ್ಸ್ ಏನಾದ್ರು ಚೇಂಜ್ ಆಗ್ಲಿಲ್ಲ ಅಂದ್ರೆ ಆ ಪ್ಲೇಯರ್ ಡಿಫೀಟ್ ಆಗ್ತಾನೆ. ಅಂದ್ರೆ ಅಷ್ಟೊತ್ತಿಗೆ ಯಾರನ್ನಾರ ಹೊಡಿಬೇಕು. ಇಲ್ಲಿ ಪ್ಲಾನಿಂಗ್ ಎಲ್ಲ ಆದ್ಮೇಲೆ ಎಲ್ರಿಗೂ ಒಂದೊಂದು ರೋಲ್ ಸಿಗುತ್ತೆ. ಆ ರೋಲ್ ಪ್ರಕಾರನೇ ಅವರೆಲ್ಲ ಹೋಗ್ತಾರೆ. ಯುಕಿ ಅಂಡ್ ಚೋಜೋ ಟೆಂಗೆನ್ ಬಾಡಿ ಗಾರ್ಡ್ಸ್, ಮಾಕಿ ಹೋಗಿ ಜಿನಿನ್ ಕ್ಲಾನ್ ಇಂದ ಟೂಲ್ಸ್ ತರ್ತಾಳೆ. ಯೂತಾ ಇಲ್ಲಿ ಕಲ್ಲಿಂಗ್ ಗೇಮಿಂಗ್ ಎಂಟ್ರಿ ಆಗ್ತಾನೆ ಬೇಗ, ಯಾಕಂದ್ರೆ ಬೇಗ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಬೇಕು. ಒಳಗೆ
ಒಳಗೋಗಿ ಏನ್ ನಡೀತಿದೆ ಅಂತ. ಅಂಡ್ ಅವ್ರ ಮೆಗು ಅಂಡ್ ಯೂಜಿ ಹೋಗ್ತಾರೆ ಹಕಾರಿನ ರೆಕ್ರೂಟ್ ಮಾಡೋದಕ್ಕೆ. ಯಾರು ಅಂತ ಗೊತ್ತಲ್ಲ, ಇಷ್ಟು ಬೇಗ ಬರ್ತೋದ್ರ ಬೈ ಬ್ರೆಸಿಲಿಯನ್ ಫೋಕ್ ಡ್ಯಾನ್ಸ್ ಯಾರು ಮಾಡ್ತೀರಾ ಅವನನ್ನ. ಸಸ್ಪೆಂಡೆಡ್ 3rd year ಸ್ಟೂಡೆಂಟ್ ಆಸ್ ಪವರ್ಫುಲ್ ಆಸ್ ಯೂತ್. ಸೊ ಇಲ್ಲಿ ಎಲ್ಲರಿಗೂ ರೋಲ್ ಸಿಕ್ಕಾದ್ಮೇಲೆ ಅವ್ರ ಪಾರ್ಟಿಗೆ ಹೋಗ್ತಾರೆ. ಇಲ್ಲಿ ಹೋಗೋಕ್ಕಿಂತ ಮುಂಚೆ ಬ್ರದರ್ ಟು ಬ್ರದರ್ ಕಾನ್ವರ್ಸೇಷನ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಇಲ್ಲಿ ತಕಬಾನ, ಅವನೊಬ್ಬ 35 ವರ್ಷದ ಅಂಕಲ್ ಕಾಮಿಡಿಯನ್ನು. ಆದ್ರೆ ಜನ ಇವನನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಲ್ಲ ಯಾರುವೆ. ನಿಮಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗ್ತದೆ ನೋಡ್ರಿ ಮುಂದೋದ್ಮೇಲೆ. ಇವನ್ ಫ್ರೆಂಡ್ ಬಂದು ಇಲ್ಲಿ ಹೇಳ್ತಿದ್ದ, ಈ ಶೋನ ಬಿಟ್ಬಿಡು, ಕಾಮಿಡಿ ಮಾಡೋದ್ ಬಿಟ್ಬಿಡು, ನಿನ್ ಕೈಲಿ ಆಗಲ್ಲ ಅಂತ ಹೇಳಿ ಡಿಮೋಟಿವೇಟ್ ಮಾಡ್ತಿರ್ತಾನ ಅವನು. ಹೋಗಾದ್ಮೇಲೆ ತಕಬಾ ಇಲ್ಲಿ ಒಳೊಳಗೆ ಗೊನಗ್ತಿರ್ತಾನೆ, ಮಾತಾಡ್ತಿರ್ತಾನೆ. ಈ ಗೊನ ಅಂತ ತಕಬಾ ಇಂಟ್ರೊಡಕ್ಷನ್ ಜೊತೆ ಈ ಸೀಸನ್ 3 ಎಪಿಸೋಡ್ 3 ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನ ಮುಂದಿನ ಶುಕ್ರವಾರ ತನಕ ಕಾಯ್ತಿರಿ. ಅಂಡ್ ಮುಂದಿನ ಶುಕ್ರವಾರ ಬರೋ ಎಪಿಸೋಡ್ ಮಾತ್ರ ಇಂಟರ್ನೆಟ್ ಬ್ರೇಕ್ ಮಾಡುತ್ತೆ. ಆ ಮಾಕಿ ರೇಜ್ ನೋಡ್ತೀರಾ ನೀವು, ಸರ್ವರ್ ರೂಢೀಸ್ ಆಗುತ್ತೆ ನೋಡ್ರಿ ಇವತ್ತು. ಈ ಎಪಿಸೋಡ್ ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗಲ್ಲ, ಯಾಕಂದ್ರೆ ಫುಲ್ ಇನ್ಫಾರ್ಮೇಶನ್ ಇತ್ತು ಎಪಿಸೋಡ್ ಅಲ್ಲಿ, ಅಷ್ಟೊಂದು ಆಕ್ಷನ್ ಇರ್ಲಿಲ್ಲ. ಜನಕ್ಕೆ ಬೋರ್ ಹೊಡೆದಿರುತ್ತೆ, ಆದ್ರೆ ಅವ್ರು ಟ್ರೂ ಜೆಜೆಕೆ ಫ್ಯಾನ್ ಅಲ್ಲ ನೋಡ್ರಿ. ಬಟ್ ಟ್ರಸ್ಟ್ ಮಿ, ದಿಸ್ ಇಸ್ ಕಾಮ್ ಬಿಫೋರ್ ಸ್ಟಾರ್ಮ್. ಸೊ ಇಲ್ಲಿಗೆ ಎಪಿಸೋಡ್ 3 ಎಂಡ್. ಅಂಡ್ ಎಪಿಸೋಡ್ 3 ಎಕ್ಸ್ಪ್ಲನೇಷನ್ ಹೇಗೆ ಅನ್ನಿಸ್ತು ಕಮೆಂಟ್ಸ್ ನಲ್ಲಿ ಹೇಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ವಿಡಿಯೋ ಒಂಚೂರು ಲೇಟ್ ಆಗಿ ಬರ್ತಿದ್ದೆ, ಪ್ಲೀಸ್ ಕ್ಷಮಿಸ್ಬಿಡ್ರಿ, ಯಾಕಂದ್ರೆ ಫುಲ್ ಹಬ್ಬದ್ದು ಅಂತ ಹೇಳಿ ಓಡಾಡ್ತಿದ್ದೆ, ಹಂಗಾಗಿ ಲೇಟ್ ಆಗುತ್ತೆ. ಸೊ ಬೈ ಬೈ ಟಾಟಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ.